ಇಲ್ಲಿ ಒಂದು ತಾಲೂಕಿಗೆ ಯಾವ ರೀತಿಯ ಒಂದು ಜನರ ಸೇವೆ ಸಲ್ಲಿಸ್ತೀರಾ ಅಂತ? ನನ್ನ ಉದ್ದೇಶ ಇಷ್ಟೇ ಇತ್ತು. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಾನ್ ಹುಟ್ಟಿ ಬೆಳೆದಿರೋ ಊರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾನು ತುಂಬಾ ದಿವಸದಿಂದ ಇತ್ತು. ಇಡೀ ತಾಲೂಕಲ್ಲಿ ನಾನು ಒಬ್ಳೆ ಲೇಡಿ ಮೆಡಿಕಲ್ ಆಫೀಸರ್. ಸೊ ಎಲ್ಲಿ ಯಾವುದೇ ರೀತಿ ರೇಪ್ ಆದ್ರೂ ನಾನು ಒಬ್ಳೆ ಹೋಗ್ತೀನಿ. ನಾನು ಅವ್ರಿಗೆ ಉಪಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಅಪಕಾರ ಆದ್ರೂ ಮಾಡಬಾರ್ದು. ಎಲ್ಲಿ ಹೋದ್ರೆ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಕರೆಕ್ಟ್ ಚಿಕಿತ್ಸೆ ಸಿಗುತ್ತೆ, ಅಲ್ಲಿಗೆ ನಾನು ರೆಫರ್ ಮಾಡ್ತೀನಿ. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಬೆಂಗಳೂರಿಂದ ಡಾಕ್ಟರ್ ನಿವೇದಿತಾ ಅವ್ರನ್ನ ಕರೆಸ್ತಾ ಇದ್ದೀನಿ ತಿಂಗಳಿಗೊಂದ್ಸಲ. ಪ್ರತಿ ಗುರುವಾರ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಯಾರಿಗೆ, ಬಡ ಹೆಂಗಸರಿಗೆ ಮತ್ತೆ ಮಕ್ಕಳಿಗೆ. ಎಸ್ ಮೇಡಮ್, ಈಗ ಶ್ರೀ ಸಾಯಿರಾಮ್ ಹಾಸ್ಪಿಟಲ್ ವಿಚಾರವಾಗಿ ನಾನು ತಗೊಂಡ್ರೆ, ಸೊ ಇವತ್ತು ಗೌರಿಬಿದನೂರಲ್ಲಿ ಒಂದಷ್ಟು ಪ್ರಖ್ಯಾತಿಗೆ ನಿಮ್ಮ ಹಾಸ್ಪಿಟಲ್ ಕೂಡ ಸೇರ್ಕೊಂಡಿದೆ. ಸಾಕಷ್ಟು ಒಂದು ಕಾಯಿಲೆಗಳಿಗೆ ನಿಮ್ಮ ಒಂದು ಸಜೆಷನ್ಸ್ ನಿಮ್ಮ ಒಂದು ಮುಖಾಂತರ ಆಗ್ತಿದೆ, ಸಾಕಷ್ಟು ಒಂದು ಜನರಿಗೆ ಒಳ್ಳೆ ಸರ್ವಿಸ್ ಕೂಡ ಕೊಟ್ಟಿದ್ದೀರಿ. ಸೊ ಇಲ್ಲಿ ಪ್ರೆಸೆಂಟ್ ಯಾವ್ಯಾವ ರೀತಿಯ ಒಂದು ಕಾಯಿಲೆಗಳಿಗೆ ಸ್ಪೆಷಲ್ ಆಗಿ ನೀವು ಕೇರ್ ಮಾಡ್ತೀರಾ? ಮೊದಲನೇದಾಗಿ ಧನ್ಯವಾದಗಳು ಅದನ್ನ ಗುರ್ತಿಸಿ ನನಗೆ ಹೇಳ್ತಾ ಇರೋದಕ್ಕೆ. ನನ್ನ ಉದ್ದೇಶ ಇಷ್ಟೇ ಇತ್ತು. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಾನ್ ಹುಟ್ಟಿ ಬೆಳೆದಿರೋ ಊರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾನು ತುಂಬಾ ದಿವಸದಿಂದ ಇತ್ತು. ನಾನು MBBS ಮಾಡಿದ್ದು ಬಿಜಾಪುರಲ್ಲಿ. ಬಿಜಾಪುರಿಂದ ಬಂದ ತಕ್ಷಣ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಮಾರ್ತಸಲ್ಲಿ 2 ವರ್ಷ ಮಾಡಿದ್ದೆ, ಬಟ್ ಅಷ್ಟರಲ್ಲಿ ನಂಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಸೀದಾ ಹೊಸೂರು ಗೌರ್ಮೆಂಟ್ ಆಸ್ಪತ್ರೆ, H. ನರಸಿಂಹ ಹೊಸೂರು ಆಸ್ಪತ್ರೆಯಲ್ಲಿ ಇದ್ದೆ. ಆವಾಗ ನನಗೆ ತುಂಬಾ ಒಳ್ಳೆ ಪ್ರಾಕ್ಟೀಸ್ ಆಯ್ತು. ಅಂದ್ರೆ ನನಗೇನು ಕಾಲೇಜಲ್ಲಿ ಮತ್ತೆ ಮಾರ್ತಸ್ ಅಲ್ಲಿ ಎಷ್ಟು ಕಲ್ತಿದ್ನೋ ಅದ್ರದ್ದು 2ರಷ್ಟು ನಾನು ಹೊಸೂರಲ್ಲಿ ಕಲಿತೆ. ದಿನನಿತ್ಯದ ತೊಂದರೆಗಳಿಗೆ ಅದು ಒಂದು ಹೋಬ್ಳಿ ಹೆಡ್ ಕ್ವಾರ್ಟರ್ಸ್, ಅಲ್ಲೊಂದು 7 ವರ್ಷ ನಾನು ಕೆಲಸ ಮಾಡಿದೆ. ಅದಾದ್ಮೇಲೆ ನಾನು ಮಂಗಳೂರಿಗೆ ಹೋಗಿ ಈ ಸ್ತ್ರೀ ರೋಗ ತಜ್ಞೆಯಾಗಿ ಡಿಪ್ಲೊಮಾ ಮಾಡ್ಕೊಂಡೆ. ಡಿಪ್ಲೊಮಾ ಮಾಡ್ಕೊಂಡು ನಾನು ವಾಪಸ್ ಬಂದಾಗ ನನಗೆ ಪಾವಗಡ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞೆಯಾಗಿ ಹಾಕಿದ್ರು. ಅಲ್ಲಿ ನಾನು ಒಬ್ಳೆ ಇಡೀ ತಾಲೂಕಲ್ಲಿ ನಾನು ಒಬ್ಳೆ ಇದು ಹೆಣ್ಣು ಲೇಡಿ ಮೆಡಿಕಲ್ ಆಫೀಸರ್. ಸೊ ಎಲ್ಲಿ ಯಾವುದೇ ರೀತಿ ರೇಪ್ ಆದ್ರೂ ನಾನು ಒಬ್ಳೆ ಹೋಗ್ಬೇಕಿತ್ತು. ಪಾವಗಡ ನಾನ್ ಚೂಸ್ ಮಾಡ್ಕೊಂಡಿದ್ದೆ, ಯಾಕೆಂದ್ರೆ ನನಗೆ ಹೋಗಿ ಬರಕ್ ಹತ್ರ ಆಗತ್ತೆ ಅಂತ ಹೇಳಿ. ಸೊ ಪಾವಗಡದಲ್ಲಿ ನಾನು ಹೋದ್ಮೇಲೆ ನನಗೆ ಹೊಸೂರ್ಗಿಂತ ಬ್ಯಾಕ್ವರ್ಡ್ ಏರಿಯಾ ಅನ್ನಿಸ್ತಿತ್ತು. ಸುಮಾರು ಒಂದು 25-30 ವರ್ಷ ಹಿಂದೆ ಇದ್ದಾರೆ ಜನ ಅಂತ ಅನಿಸ್ತಿತ್ತು. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದಾಗ ಸುಮಾರು ಕಲಿತೆ. ಅಲ್ಲಿ ನಾನು ಸರ್ಜರೀಸ್ ಮಾಡಿದ್ದಾಗ್ಲಿ, ಹಿಸ್ಟೆಕ್ಟಮೀಸ್ ಮಾಡಿದ್ದಾಗ್ಲಿ, ತುಂಬಾ ಬಡತನ ನೋಡಿದ್ದಾಗ್ಲಿ, ಆಮೇಲೆ ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಹೆಣ್ಮಕ್ಳಲ್ಲಿ ತುಂಬಾ ಇತ್ತು. ಆಮೇಲೆ ಅಲ್ಲಿ ಇನ್ನೊಂದು ದೊಡ್ಡ ನೆಗೆಟಿವ್ ಏನು ಅಂತಂದ್ರೆ ತುಮಕೂರು ದೂರ, ಬೆಂಗಳೂರು ದೂರ ಪಾವಗಡಕ್ಕೆ. ಈಗ ಏನಾದ್ರೂ ಎಮರ್ಜೆನ್ಸಿ ಅಂದ್ರೆ 1-1.5 ಗಂಟೆ ಹೋಗ್ಬೇಕಾಗತ್ತೆ. ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು. ಆ ಗೋಲ್ಡನ್ ಅವರ್ ಸಿಗ್ತಾನೆ ಇರ್ಲಿಲ್ಲ. ಎಷ್ಟೇ ಬೇಗ ಹೋದ್ರು, ಈ ಕಡೆ ಹೋದ್ರು 3 ಗಂಟೆ, ಆ ಕಡೆ ಹೋದ್ರು 3 ಗಂಟೆ. ಸೊ ನಾವೆಲ್ಲಾನು ಅಲ್ಲೇ ಎಕ್ವಿಪ್ ಮಾಡ್ಕೋಬೇಕಾಗ್ತಿತ್ತು. ಏನೇ ಸೇಫ್ಟಿ ತಗೊಂಡ್ರು ನಾವು ಹಾಸ್ಪಿಟಲ್ ಅಲ್ಲೇ ಮಾಡ್ಕೋಬೇಕಾಗಿತ್ತು. ಅಲ್ಲಿ ನನಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಅಲ್ಲಿ ನನಗೆ ಸೀನಿಯರ್ ಡಾಕ್ಟರ್ ಒಬ್ರು ಇದ್ರು, ಚೌಧರಿ ಸರ್ ಅಂತ, ಅವ್ರ ಪ್ರೈವೇಟ್ ಡಾಕ್ಟರ್. ಸೊ ಅವರ ಗೈಡೆನ್ಸ್ ಅಲ್ಲಿ ನಾನು ಸುಮಾರು ಕಲಿತೆ. ಈಗ ನಾನು ದಾರಿಯಲ್ಲಿ ಅವ್ರಿಗೆ ತೊಂದರೆ ಆಗುವಂತ ಪರಿಸ್ಥಿತಿ ಬರ್ಲೇಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು, ಯಾವ ಪ್ರಿಕಾಷನ್ಸ್ ತಗೋಬೇಕು, ಇದರಿಂದ ನಾನು ಒಳ್ಳೆ ನಾಲೆಡ್ಜ್ ಅನ್ನೋದಕ್ಕಿಂತ ಒಳ್ಳೆ ಕೈ ಚಳಕ ಕಲಿತೆ. ಏನ್ ಮಾಡಿದ್ರೆ, ಏನೆಲ್ಲ ಮಾಡಿದ್ರೆ ನಾನು ಪೇಷಂಟ್ ಸೇಫ್ಟಿ ನೋಡ್ಕೋಬಹುದು, ಈ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾನು ಪೇಷಂಟ್ ನ ಹೆಂಗ್ ಉಳಿಸ್ಕೋಬಹುದು. ನನಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಗವರ್ಮೆಂಟ್ ಕೊಡೋದಿಲ್ಲ, ಬಟ್ ಹೋಗೋ ಪರಿಸ್ಥಿತಿಯಲ್ಲಿ ಪೇಷಂಟ್ ಇರೋದಿಲ್ಲ. ಸೊ ಆ ಪರಿಸ್ಥಿತಿಯಲ್ಲಿ ನಾನು ಏನ್ ಬೆಸ್ಟ್ ಮಾಡ್ಬೇಕು ಅಂತ ನಾನು ಕಲ್ತಿದ್ದು ಪಾವಗಡದಲ್ಲಿ. ನನಗೆ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಆಗಿತ್ತು ಪಾವಗಡದಲ್ಲಿ. ಅದು ಚೌಧರಿ ಸರ್ ಮುಖಾಂತರ. ಅವ್ರು ಗವರ್ಮೆಂಟ್ ಅಲ್ಲಿ ಇದ್ರು, ರಿಟೈರ್ ಆಗಿ ಪ್ರೈವೇಟ್ ಅಲ್ಲಿ ಆಸ್ಪತ್ರೆ ಇಟ್ಕೊಂಡಿದ್ರು. ಅವ್ರು ನನಗೆ ಗೈಡ್ ಮಾಡ್ತಾ ಇದ್ರು. ಸೊ ನನಗೆ ಅದರಿಂದ ನಾನು ಇಲ್ಲಿಗೆ ಬಂದ ತಕ್ಷಣ ಶ್ರೀ ಸಾಯಿರಾಮ್ ಆಸ್ಪತ್ರೆ ಶುರು ಮಾಡಿದಾಗ ನನ್ನ ಉದ್ದೇಶ ಒಂದೇ ಇತ್ತು. ನಾನು ಅವ್ರಿಗೆ ಉಪಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಅಪಕಾರ ಆದ್ರೂ ಮಾಡಬಾರ್ದು.
ಅವ್ರೀಗ ಯಾವ್ದೋ ಒಂದು ತೊಂದರೆಗೆ ಬರ್ತಾರೆ, ಎಲ್ಲಿ ಹೋದ್ರೆ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಕರೆಕ್ಟ್ ಚಿಕಿತ್ಸೆ ಸಿಗುತ್ತೆ, ಅಲ್ಲಿಗೆ ನಾನು ರೆಫರ್ ಮಾಡ್ತೀನಿ. ನನ್ನ ಕೈಲಿ ಎಲ್ಲಿವರೆಗೂ ಆಗುತ್ತೆ ನಾನು ಮೊದಲೇ ಗೈಡ್ ಮಾಡ್ಕೊತೀನಿ, ಯಾಕೆಂದ್ರೆ ನನ್ನ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕಮ್ಮಿನೇ. ಸೊ ನಾನು ಏನ್ ಮಾಡಬಹುದು ಅದನ್ನ ನಾನು ಮೊದಲೇ ಹೇಳ್ತೀನಿ ಅವ್ರಿಗೆ. ಮೇನ್ ಪೇಷಂಟ್ ನಾನು ತಿಳಿ ಹೇಳ್ತೀನಿ, ಇದಾದ್ಮೇಲೆ ಇದ್ ಮಾಡ್ಬೇಕು, ಇದಾದ್ಮೇಲೆ ಇದ್ ಮಾಡ್ಬೇಕು, ಇವೆಲ್ಲ ಮಾಡಿದ್ಮೇಲೂ ಆಗ್ಲಿಲ್ಲ ನೀವು ಹೋಗ್ಬೇಕು. ಅದನ್ನ ನಾನು ಮೊದಲನೇ ದಿವಸನೇ ಹೇಳ್ತೀನಿ ಅವ್ರಿಗೆ. ಸೊ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡ್ತೀನಿ, ನನ್ನ ಕೈಯಲ್ಲಿ ಇಷ್ಟರವರೆಗೂ ಆಗುತ್ತೆ ನಾನು ಇದನ್ನ. ಸೊ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಹೇಳ್ಬಿಡ್ತೀನಿ. ನಾನ್ ವಾಸಿ ಮಾಡ್ತೀನಿ, ಈ ಟೆಸ್ಟ್ ಮಾಡಿಸ್ಕೊಂಡು ಓವರ್ ಕಾನ್ಫಿಡೆಂಟ್ ಕೊಡಕ್ ಹೋಗೋದಿಲ್ಲ, ನಿಮ್ ಕೈಯಲ್ಲಿ ಏನಾಗುತ್ತೆ ಸ್ಥಿತಿ ಹೇಳ್ತೀನಿ. ಇದು ವಾಸಿ ಅಂತೂ ಆಗುತ್ತಮ್ಮ, ಈ ಸ್ಟೆಪ್ಸೇ ಫಾಲೋ ಮಾಡ್ಕೋಬೇಕು. ಬಟ್ ನಾನು ಅವ್ರನ್ನ ಭಯ ಬೀಳ್ಸೋದಿಲ್ಲ, ಇದು ಕಾಮನ್, ಯಾರಿಗೆ ಬೇಕಿದ್ರು ಆಗ್ಬಹುದು. ಬಟ್ ಇದನ್ನ ನಾವು ವಾಸಿ ಮಾಡ್ಕೋಬಹುದು. ಈಗಿರುವಂತ ಒಂದು ಟೆಕ್ನಾಲಜಿಯಿಂದ ಯಾವ್ದನ್ನು ಶಾಪ ಆಗಕ್ ಸಾಧ್ಯ ಇಲ್ಲ, ಎಲ್ಲಾನು ವರಾನೇ ಆಗ್ತದೆ. ಸೊ ಅದನ್ನ ನಾವು ಹೇಗ್ ಬಳಸ್ಕೋಬೇಕು ಅನ್ನೋದು, ಮತ್ತೆ ಪೇಷಂಟ್ ಅಲ್ಲೂ ಇಲ್ಲೂ ಟೈಮ್ ವೇಸ್ಟ್ ಮಾಡಿದ್ರೆ ಸೀದಾ ಆಸ್ಪತ್ರೆಗೆ ಹೋಗೋದನ್ನ ಹೇಳ್ಕೊಡ್ತೀನಿ ನಾನು. ನೀವ್ ಇಲ್ಲಿಗೆ ಹೋಗಿ ಇದಕ್ಕೆ ಲೆಟರ್ ಬರ್ದಿರ್ತೀನಿ, ನಾನು ಇಲ್ಲೇನ್ ಟ್ರೀಟ್ಮೆಂಟ್ ಬರ್ದಿದ್ದೀನಿ ಅದನ್ನ ನೀಟಾಗಿ ಬರ್ಕೊಡ್ತೀನಿ, ಮತ್ತೆ ನಾನು ಡಯಾಗ್ನೋಸ್ ಯಾಕೆ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಹಾಕಿರ್ತೀನಿ. ನನ್ನ ಕೈಲಿ ಆಗಿರೋದು ನಾನು ಇಲ್ಲೇ ಕ್ಲಿಯರ್ ಮಾಡ್ಕೊತೀನಿ, ನನ್ನ ಕೈಲಿ ಆಗದಿರೋದನ್ನ ನಾನು ಕರೆಕ್ಟ್ ಜಾಗಕ್ಕೆ ಕಳ್ಸಕ್ ಇಷ್ಟಪಡ್ತೀನಿ. ಆಮೇಲೆ ಪೇಷಂಟ್ಗೆ ಎಜುಕೇಟ್ ಮಾಡ್ತೀನಿ, ಇದು ಯಾವ್ದೋ ಶಾಪ ಅಲ್ಲ, ಈ ಕ್ಯಾನ್ಸರ್ ಬಂತು ಅಂತ ಇಟ್ಕೊಳ್ಳಿ, ಅಲ್ಲೇ ಅರ್ಧ ಕುಗ್ಗೋಗ್ಬಿಡ್ತಾರೆ. ಅವಾಗ ಕ್ಯಾನ್ಸರ್ ಬಗ್ಗೆ ನಾನು ಹೇಳಿದ್ನಲ್ಲ, ಈ ಇಂಡಿಯಾದಲ್ಲಿ ಹುಟ್ಟಿದ್ರೇನೆ ಸಾಕು ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಆತರ ವಾತಾವರಣ ಬದುಕ್ತಾ ಇದೆ. ವಾತಾವರಣ ಅನ್ನೋದಕ್ಕಿಂತ ಜೀನ್ಸ್, ನಾವು ನಮ್ಮ ಅನುವಂಶೀಯತೆ, ನಾವು ಇರೋ ವೆದರ್, ಅದು ಕರೆಕ್ಟ್. ಈಗ ನಿಮ್ಮ ಹಾಸ್ಪಿಟಲ್ ನೀವು ಹೇಳಿದ್ರಿ ಸಾಕಷ್ಟು ರೋಗಿಗಳಿಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಕೊಡ್ತೀರಿ ಅಥವಾ ಇರೋ ಒಂದು ವಾಸ್ತವ ವಿಷಯಗಳ ತಿಳಿಸ್ತೀರಿ ಅಂತ. ಸೊ ಇವತ್ತು ನಿಮ್ಮನ್ನ ನಂಬಿ ರೋಗಿಗಳು ಎಷ್ಟು ನಂಬಿಕೆ ಇಡ್ತಿದ್ದಾರೆ? ಬೆಂಗಳೂರಿಂದ ಬರ್ತಾರೆ, ತುರುವೇಕೆರೆಯಿಂದ ಬರ್ತಾರೆ, ನಾನು ಪಾವಗಡದಿಂದ ಬರ್ತಾರೆ, ವೈಎನ್ಎಸ್ ಕೋಟೆಯಿಂದ ಬರ್ತಾರೆ, ಆಗೆಲ್ಲ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಆ ಬಿಲೀಫ್ ನಾನು ಉಳಿಸ್ಕೋಬೇಕು ಅನ್ನೋ ಜವಾಬ್ದಾರಿ ಅಂತೂ ಬರುತ್ತೆ ನನಗೆ. ಎಷ್ಟು ಹೆಮ್ಮೆ ಆಗುತ್ತೋ ಅಷ್ಟೇ ಜವಾಬ್ದಾರಿ ಅನ್ಸುತ್ತೆ. ನಾನು ಕರೆಕ್ಟ್ ದಾರಿಯಲ್ಲಿ ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಂದು 50% ಜಾಬ್ ನಾನು ಕೊಡೋದಷ್ಟೇ, ತಗೊಳ್ಳೋರು ಅಷ್ಟೇ ಪೂರಕವಾಗಿರ್ಬೇಕಲ್ವಾ. ಸೊ ಅರ್ಧ ಕ್ರೆಡಿಟ್ ಪೇಷಂಟ್ಸ್ ಹೋಗುತ್ತೆ ನನ್ನ ನಂಬಿರೋದಕ್ಕೆ. ನೀವು ಕೊಡುವಂತ ಒಂದು ಸಜೆಷನ್ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ತಾಲೂಕಿಗೆ ಯಾವ ರೀತಿಯ ಒಂದು ಜನರ ಸೇವೆ ಸಲ್ಲಿಸ್ತೀರಾ ಅಂತ? ನಮ್ದು ನಾನು ಮೊದಲೇ ಹೇಳ್ದಂಗೆ ಸಣ್ಣ ಮೆಟರ್ನಿಟಿ ಹಾಸ್ಪಿಟಲ್, 10 ಬೆಡೆಡ್ ಹಾಸ್ಪಿಟಲ್ ಅಷ್ಟೇ. ನಾನು ಮೊದಲು ಶುರು ಮಾಡಿದಾಗ ಸಾಯಿರಾಮ್ ಕ್ಲಿನಿಕ್ ಅಂತಾನೆ ಮಾಡಿದ್ದು. 1-2 ವರ್ಷ ಆದ್ಮೇಲೆ ಸಿಸೇರಿಯನ್ ಎಲ್ಲ ರೆಡಿ ಮಾಡ್ಕೊಂಡು, ಓಟಿ ರೆಡಿ ಮಾಡ್ಕೊಂಡು ಹಂತವಾಗಿ ಬೆಳೆದಿತ್ತು. ನನಗ್ ಬೇಕಾಗಿರೋದು ಪೀಡಿಯಾಟ್ರಿಷಿಯನ್ ಅಂದ್ರೆ ಮಕ್ಕಳ ತಜ್ಞರು ಮತ್ತೆ ಅನಸ್ಥೆಟಿಸ್ಟ್. ಸೊ ಇವರಿಬ್ಬರನ್ನ ನಾವು ಆನ್ ಕಾಲ್ ಕಳಿಸ್ತೀವಿ, ಎಲ್ಲಿ ಅವಶ್ಯಕತೆ ಇರುತ್ತೋ ಅವಾಗ ಕಳಿಸ್ತೀವಿ. ತಾಲೂಕ್ ಲೆವೆಲ್ ಅಲ್ಲಿ ಎಲ್ಲಾ ಸ್ಪೆಷಲಿಸ್ಟ್ಗಳು ಒಂದು ಅರ್ಧ ಭಾಗ ಜನರಲ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಈಗ ನಾನು ಗರ್ಭಿಣಿ ಸ್ತ್ರೀಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರ ಗಂಡನ್ ತೊಂದರೆ ಆದ್ರೂ ನಾನೇ ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ, ಅವ್ರ ಮಗುಗ್ ತೊಂದರೆ ಆದ್ರೂ ನಾನೇ ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ, ಅವರ ಅತ್ತೆ ತೊಂದರೆ ಆದ್ರೂ ನಾನೇ ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ. ಸೊ ಜನರಲ್ ಪ್ರಾಕ್ಟೀಸ್ ಕೊಡೋದ್ರಿಂದ ಪೇಷಂಟ್ಗೆ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಕಣ್ಣಿನ ಏನಾದ್ರೂ ದೋಷ ಇದ್ರೆ ನಾನು ಕಣ್ಣಿನ ಆಸ್ಪತ್ರೆ ಕಳಿಸ್ತೀನಿ. ENT ಸ್ವಲ್ಪ ಜನರಲ್ ಪ್ರಾಕ್ಟೀಸ್ ಅಲ್ಲಿ ಏನೆಲ್ಲ ಮಾಡ್ಬೋದು ಮಾಡಿ, ನೆಕ್ಸ್ಟ್ ಸ್ಪೆಷಲಿಸ್ಟ್ ಹೋಗ್ಲೇಬೇಕು ಅಂದಾಗ ನಾನು ಕಳಿಸ್ಕೊಡ್ತೀನಿ. ಬಟ್ ನಮ್ಮ ಆಸ್ಪತ್ರೆಯಲ್ಲಿ ನಾನು ಒಬ್ಳೇ ಇರೋದು, ನಾನು ಮತ್ತೆ ನನ್ನ 15 ಜನದ ಟೀಮ್, 5 ಜನ ಸ್ಟಾಫ್ ನರ್ಸ್ ಇದ್ದಾರೆ, ಮತ್ತೆ ಆಲ್ ಇನ್ ಆಲ್ ದೇವರಾಜ್ ಇದ್ದಾರೆ, ಅವರು ಇಡೀ ಆಸ್ಪತ್ರೆ ಸಿಬ್ಬಂದಿಯ ಹೆಡ್, ಮತ್ತೆ ಫಾರ್ಮಸಿಸ್ಟ್ ಆಗಿ ಕೃಷ್ಣ ಇದ್ದಾರೆ, ಲ್ಯಾಬ್ ಅಲ್ಲಿ 4 ಜನ ಇದ್ದಾರೆ, ಮತ್ತೆ ಆಯಾಗಳಿದ್ದಾರೆ. ಇವರೆಲ್ಲರೂ ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಮ್ ಟ್ರೀಟ್ಮೆಂಟ್ ನಡೀತಿದೆ ವಿತ್ ರೌಂಡ್ ದ ಕ್ಲಾಕ್, 24x7 ಅನ್ನೋದೇ ಇಂಪಾರ್ಟೆಂಟ್. ಇಲ್ಲಿ ಯಾವ ಟೈಮಲ್ಲಿ ಪೇಷಂಟ್ ಬಂದ್ರು ಇಲ್ಲಿ ಟ್ರೀಟ್ಮೆಂಟ್ ಸಿಗುವಂತ ಒಂದು ವಾತಾವರಣ ಇದೆ. ಎನಿ ಟೈಮ್ ನಾನು ಬರುವಂತ ಹತ್ತಿರದಲ್ಲಿ ಮನೆ ಇದೆ. ಈ ಒಂದು ಹಾಸ್ಪಿಟಲ್ ಇನ್ ಮುಂದೆ ಏನಾದ್ರು ಇನ್ನು ಬೇರೆ ಸ್ಪೆಷಲಿಸ್ಟ್ ಆಡ್ ಮಾಡುವಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಬೆಂಗಳೂರಿಂದ ಡಾಕ್ಟರ್ ನಿವೇದಿತಾ ಅವ್ರನ್ನ ಕರೆಸ್ತಾ ಇದ್ದೀನಿ ತಿಂಗಳಿಗೊಂದ್ಸಲ. ನಾನು ಸುಮಾರು 8 ವರ್ಷದಿಂದ ಕೋವಿಡ್ಗೂ ಮುಂಚೆಯಿಂದ ಸುಮಾರು 2018ರಿಂದ ಪ್ರತಿ ಗುರುವಾರ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಯಾರಿಗೆ, ಬಡ ಹೆಂಗಸರಿಗೆ ಮತ್ತೆ ಮಕ್ಕಳಿಗೆ. ಒಳ್ಳೆ ಕಾರ್ಯಕ್ರಮ. ಇದು ನಮ್ಮ ತಂದೆಯ ಸ್ಫೂರ್ತಿ. ನಮ್ಮ ಅವ್ರ ತಂದೆ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ, ನಾರಾಯಣ್ ಶೆಟ್ಟಿ ಮತ್ತೆ ಶಾಂತಮ್ಮ ಅವರ ಟ್ರಸ್ಟ್. ಆ ಟ್ರಸ್ಟ್ ಅಲ್ಲಿ ನಮ್ಮ ತಂದೆ 6 ಬ್ರದರ್ಸ್ ಇದ್ದಾರೆ. ಅವ್ರು ನನಗೆ ಮೆಡಿಸಿನ್ಸ್ಗೆ ಸ್ವಲ್ಪ ಹಣ ಕೊಟ್ಟರು. ಆ ಹಣದ ಮುಖಾಂತರ ನಾನು ಇದನ್ನ ಶುರು ಮಾಡಿದ್ದು.
ಸೊ ನಾನು ಈಗ ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀನಿ, ಪ್ರತಿ ಗುರುವಾರ ಮಾಡ್ತೀನಿ. ಓಕೆ. ಈ ತರ ಮಾಡುವಾಗ ಮತ್ತೆ ನಮ್ದು ಲ್ಯಾಬ್ ಬಂದು ಥೈರೋಕೇರ್ದು ಫ್ರಾಂಚೈಸಿ. ಸೊ ಥೈರೋಕೇರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು, ತಿಂಗಳಿಗೆ 1 ದಿವಸ ನನಗೆ ಥೈರಾಯ್ಡ್ ಟೆಸ್ಟ್ ಫ್ರೀ ಮಾಡ್ಕೊಡ್ತೀರಾ ಅಂತ. ಸೊ ನಾನು ಕೊನೆ ಗುರುವಾರ ಥೈರಾಯ್ಡ್ ಮತ್ತೆ ಬ್ಲಡ್ ಶುಗರ್ ಮತ್ತೆ ಹಿಮೋಗ್ಲೋಬಿನ್ ಫ್ರೀ ಮಾಡಿಸ್ತೀನಿ, ಹೆಂಗಸರಿಗೆ ಮತ್ತೆ ಮಕ್ಕಳಿಗೆ ಇದು ಕೂಡ. ಸೊ ಇವಾಗ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ ಎಂಡಮಿಕ್ ಏರಿಯಾದಲ್ಲಿ ಥೈರಾಯ್ಡ್ ತುಂಬಾ ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಡಯಾಗ್ನೋಸ್ ಆಗಿರಲ್ಲ. ಯಾಕಂದ್ರೆ ಥೈರಾಯ್ಡ್ ಟೆಸ್ಟ್ 300 ಇಂದ 600 ರೂಪಾಯಿ ಆಗುತ್ತೆ. ನನ್ ಟೆಸ್ಟ್ ಬರೆದ್ರು 10 ಜನಕ್ಕೆ ಬರೆದ್ರು 5 ಜನ ಮಾಡಿಸೋದು ಕಷ್ಟ. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಮಾಡ್ತಾರೆ, ಬಟ್ ಅಲ್ಲಿವರೆಗೂ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡಿಸ್ಕೊಳ್ಳೋಷ್ಟು ಪುರ್ಸೊತ್ತು ಇರೋದಿಲ್ಲ, ಅಥವಾ ಇದು ಮಾಡಿಸ್ಕೊಂಡ್ರೆ ಇಷ್ಟು ಉಪಯುಕ್ತ ಅನ್ನೋ ಮಾಹಿತಿನೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಥೈರಾಯ್ಡ್ ಟೆಸ್ಟ್ ಫ್ರೀ ಮಾಡಿಸ್ದೆ. ಯಾಕಂದ್ರೆ ಅದು ಥೈರೋಕೇರ್ ಫ್ರಾಂಚೈಸ್ ಇಂದ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅಬಾಟ್ ಇಂಡಿಯಾ ಕಂಪ್ನಿ ಅವರು ಮಾಡ್ತಾರೆ. ಅವರು ಮತ್ತೆ ಥೈರೋಕೇರ್ ಅವರು ನನಗೆ ಇದರಲ್ಲಿ ಸಪೋರ್ಟ್ ಕಂಟಿನ್ಯೂಸ್ ಕೊಡ್ತಾ ಇದ್ದಾರೆ. ನಾನು ಇದರಿಂದ ಸುಮಾರು ಸ್ಕೂಲ್ಸ್ ಅಲ್ಲಿ ಮಾಡ್ತೀನಿ. ಕೋಟೆ ಸ್ಕೂಲ್ ಮಾಡಿದ್ದೀನಿ, ಆಚಾರ್ಯ ವುಮೆನ್ಸ್ ಕಾಲೇಜ್ ಮಾಡಿದ್ದೀನಿ, ಆಚಾರ್ಯ ಪ್ರೌಢಶಾಲೆ ಮಾಡಿದ್ದೀನಿ. ಇವೆಲ್ಲ ಸ್ಕೂಲ್ಸ್ ಅಲ್ಲೂ ಫ್ರೀ ಟೆಸ್ಟ್ ಮಾಡಿದ್ದೀನಿ. ಆಮೇಲೆ ಮೊನ್ನೆ GNR ಅವ್ರದ್ದು ಸ್ಕೂಲ್ ಮಾಡಿದ್ವಿ. ಸೊ ಇದು ನಾವು ಪ್ರತಿ ಕೊನೆ ಗುರುವಾರ ಮಾಡ್ತಾ ಇರೋದ್ರಿಂದ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಾನು ಅವತ್ತೇ ಕರೆಸ್ತಾ ಇದ್ದೀನಿ. ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಾರೆ. ನಾವು ಇಡೀ ತಿಂಗಳು ಯಾರಿಗೆ ಮಗು ಬೇಕು ಅಂತ ಬರ್ತಿರೋ ಅವ್ರದ್ದೆಲ್ಲ ಟೆಸ್ಟ್ಗಳು ಮಾಡಿಸಿ ಅವರಲ್ಲಿ ಏನು ನ್ಯೂನ್ಯತೆ ಇದೆ ಅಂತ ನೋಡಿ ಇವ್ರಿಗೆ ರೆಫರ್ ಮಾಡ್ತೀವಿ. ಇವರು ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಅವ್ರ ಪ್ರೈವೇಟ್ ಇನ್ಫರ್ಟಿಲಿಟಿ ಸೆಂಟರ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡೋ ತರ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಯಾವ ಇನ್ಶೂರೆನ್ಸ್ ಅವರು ಇದನ್ನ ಕವರ್ ಮಾಡೋದಿಲ್ಲ. ಸೊ ಇದು ಲಕ್ಷಗಳಲ್ಲಿ ಖರ್ಚಾಗೋದ್ರಿಂದ ಮೊದಲನೇ ಹಂತ, 2ನೇ ಹಂತ ನಾನು ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಮಕ್ಕಳಾಗಿಲ್ಲ ಅಂದ್ರೆ 3ನೇ ಹಂತವಾಗಿ ನಾನು ನಿವೇದಿತ ಅವ್ರನ್ನ ಕರೆಸ್ತಾ ಇದ್ದೀನಿ. ಇದು ಗೌರಿಬಿದನೂರಲ್ಲಿ ಪ್ರತಿ ಕೊನೆ ಗುರುವಾರ ಬರ್ತಾರೆ. ಈಗ ಸುಮಾರು 4-5 ತಿಂಗಳಾದ್ಮೇಲೆ ನನ್ನ ಮಗಳು ಮಾಸ್ಟರ್ಸ್ ಹ್ಯೂಮನ್ ಕ್ಲಿನಿಕಲ್ ಸೈಕಾಲಜಿ ಮುಗಿಸ್ಕೊಂಡು ಬರ್ತಾಳೆ. ಅವಳು ಬಂದ್ಮೇಲೆ ನಾನು ನಮ್ಮ ಆಸ್ಪತ್ರೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀನಿ. ಅವಳಿಗೂ ನಮ್ಮೂರಿಗೆ ಸೇವೆ ಮಾಡುವಂತ ಆಸೆ ಇದೆ. ಸೊ ಕೆಳಗಡೆ ಬಾಡಿ ಹೀಲ್ ಆಗುತ್ತೆ, ಮೇಲ್ಗಡೆ ಮೈಂಡ್ ಹೀಲ್ ಆಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ. ಐ ಥಿಂಕ್ ನನಗೆ ಗೊತ್ತಿರೋ ಗೌರಿಬಿದನೂರಲ್ಲಿ ಇದು ಫಸ್ಟ್ ಆಡ್ ಅಂತ ನಾನು ಅನ್ಸ್ಕೊತಾ ಇದ್ದೀನಿ. ಯಾಕಂದ್ರೆ ಗೌರಿಬಿದನೂರು ನಾನು ಕೇಳ್ಪಟ್ಟಾಗ ಈ ತರ ಒಂದು ಸೈಕಾಲಜಿಸ್ಟ್ ಯಾರು ಇಲ್ಲ ಅಂತ ಅನ್ಕೋತೀನಿ. ಸೊ ಇದು ಹೊಸ ಒಂದು ಆಡ್ ಅಪ್ ಆದ್ರೆ ಐ ಥಿಂಕ್ ಇದು ಬೆಸ್ಟ್ ಒಂದು ಇದಾಗುತ್ತೆ ಅಂತ, ಗೌರಿಬಿದನೂರು ಜನತೆಗೆ ಒಂದು ಒಳ್ಳೆ ಇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದು ಬೇಗ ಆಗ್ಬಿಡಿ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಇವಾಗ ಗುರುವಾರ ಟಾಪಿಕ್ ಎತ್ಕೊಂಡಂಗೆ ನನಗೆ ಹಾಸ್ಪಿಟಲ್ ನೇಮ್ಗೂ ಇದಕ್ಕೆ ಲಿಂಕ್ ಇದೆಯಾ ಅಂತ ನನಗೆ ಒಂದು ಡೌಟ್ ಬರ್ತದೆ. ಅಂದ್ರೆ ನೀವು ಶ್ರೀ ಸಾಯಿರಾಮ್ ಹಾಸ್ಪಿಟಲ್ ಅಂತ ಇಟ್ಟಿರೋದು, ಆಮೇಲೆ ಗುರುವಾರದ್ದು ಸ್ಪೆಷಲ್ ಏನೋ ಭಕ್ತಿ, ನಿಮ್ ಸಾಯಿಬಾಬಾದ ಮೇಲೆ ಭಕ್ತಿ ಇದೆಯಾ ಅಂತ. ಒಂದು ಸಾಯಿರಾಮ್ ಆಸ್ಪತ್ರೆ ಇಟ್ಟಾಗ ನಾನು ಆರ್ಡೆಂಟ್ ಫಾಲೋವರ್ ಆಫ್ ಶಿರ್ಡಿ ಸಾಯಿಬಾಬಾ. ನಂಗೆ ಶಿರ್ಡಿ ಸಾಯಿಬಾಬಾ ಪರಿಚಯ ಆಗಿತ್ತು ನನ್ನ ಮದುವೆ ಆದ್ಮೇಲೆ. ಅಲ್ಲಿವರೆಗೂ ನನ್ಗೆ ನಿಜವಾಗ್ಲೂ ಶಿರ್ಡಿ ಸಾಯಿಬಾಬಾ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ. ಆ ತರದೊಂದು ದೇವ್ರು ಇದಾರೆ, ಅದು ಒಂದು ವಿಷ್ಣುವಿನ ಇನ್ನೊಂದು ಅವತಾರ ಅನ್ನೋ ತರ ಹೇಳ್ತಾ ಇದ್ರಲ್ವ. ನನಗೇನು ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಸಾಯಿಬಾಬಾ ನಿದರ್ಶನಗಳಾದಾಗ ನಾನು ಆಸ್ಪತ್ರೆ ಹೆಸರು ಬೇರೆ ಏನು ಯೋಚನೆ ಮಾಡಿದೆ, ಶ್ರೀ ಸಾಯಿರಾಮ್ ಆಸ್ಪತ್ರೆ ಅಂತ ಇಟ್ಟೆ. ಸೊ ಇಲ್ಲಿಗೆ ಬಂದವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಈಗ ಅದೊಂದಿದೆ ಅಲ್ಲ, ದ್ವಾರಕಾಮಾಯಿ ಅಂತ. ದ್ವಾರಕಾಮಾಯಿ ಹೋಗಿ ಬಂದ್ರೆ ಸಾಕು ನಿಮ್ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತೀರ. ಸೊ ನಾನು ಶ್ರೀ ಸಾಯಿರಾಮ್ ಆಸ್ಪತ್ರೆ ಇಟ್ಟಿದ್ದಂತೂ ಆ ವಿಷಯದಲ್ಲಿ ದೇವರ ಮೇಲೆ ಭಕ್ತಿಯಿಂದಾನೆ. ಗುರುವಾರ ಯಾಕೆ ಮಾಡಿದೆ ಅಂದ್ರೆ ರಿಲೇಟ್ ಆಗ್ಲಿ ಪೇಷಂಟ್ಸ್ಗೆ. ಸಾಯಿರಾಮ್ ಆಸ್ಪತ್ರೆಯಲ್ಲಿ ಗುರುವಾರ ಫ್ರೀ ಇರುತ್ತೆ ಅಂತ ಈಸಿ ಆಗುತ್ತಲ್ಲ ಅವ್ರಿಗೆ ನೆನಪಿಟ್ಕೊಳ್ತು, ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ. ಗುರುವಾರ ಅದಕ್ಕೋಸ್ಕರ. ಆಮೇಲೆ ಈಗ ನಾನು ರಾಯರ ಭಕ್ತೆ ಕೂಡ, ಸೊ ಗುರುವಾರ ಅದೊಂದು 2 ಪವರ್ ಬ್ಯಾಂಕ್ಗಳು. ಸಾಕಷ್ಟು ಸಮಯ ಕೊಟ್ಟು ನಮ್ಮ ಜೊತೆಗೆ ಸಾಕಷ್ಟು ಮುಕ್ತವಾಗಿ ಒಂದು ಆರೋಗ್ಯ ಸಂಬಂಧಪಟ್ಟಾಗಿ ಹಾಗೂ ಮಹಿಳೆಯರ ಒಂದು ರೋಗಗಳ ಬಗ್ಗೆ ಇರ್ಬೋದು ಸಾಕಷ್ಟು ಕೂಲಂಕುಷವಾಗಿ ನಮ್ಮ ಜೊತೆಗೆ ಮಾಹಿತಿ ಹಂಚ್ಕೊಂಡಿದ್ದೀವಿ ಮೇಡಮ್. ನಿಮ್ಮ ಆಸ್ಪತ್ರೆ ಕೂಡ ಸಾಕಷ್ಟು ಇನ್ನು ದೊಡ್ಡ ಯಶಸ್ಸಾಗಲಿ, ನಿಮ್ಮ ಜೀವನದ ಒಂದು ಯಶಸ್ಸು ಕೂಡ ಹೆಚ್ಚಾಗಿ ಆಗಲಿ ಅಂತ ಕೋರ್ಕೊಳ್ತಾ ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸ್ರಿ. ನಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಇದು ಇಲ್ಲಿ ನಾನು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳೋದು ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗೆ. ಅವರಿಂದನೇ ನಾನು ಇಷ್ಟು ಬೆಳೆಯಕ್ಕೆ ಸಾಧ್ಯ ಆಗಿರೋದು. ಸುಮಾರು 11 ವರ್ಷ ಆಯ್ತು ನಾನು ಈ ಆಸ್ಪತ್ರೆ ಶುರು ಮಾಡಿ. ಬಟ್ ನಾನು ಇವತ್ತು ಈ ರೀತಿ ನಿಮಗೆ ಇಂಟರ್ವ್ಯೂ ಕೊಡೋ ಮಟ್ಟಕ್ಕೆ ಇದೀನಿ ಅಂತಂದ್ರೆ ಅದು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಅವರ ಒಂದು ಅನ್ಕಂಡೀಷನಲ್ ಲವ್ ಅಂಡ್ ಡೆಡಿಕೇಶನ್ ಅಂತ ಹೇಳ್ತೀನಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.